ಇವತ್ತು ಭಾರತ ವಿದ್ಯಾರ್ಥಿ ಪರಿಷತ್ನಿಂದ ಮತ್ತು ಜನವಾದಿ ಮಹಿಳಾ ಸಂಘ ಸಂಯೋಜನೆಯಿಂದ ಸುಮಾರು 3 ಕಿಲೋಮೀಟರ್ ಪಾದಯಾತ್ರೆ ಮಾಡಿಕೊಂಡು ಇವತ್ತಿನ ಬೈರಮಂಗಲ ಮತ್ತು ಕೆಂಚಗಾನಹಳ್ಳಿ ಗ್ರಾಮಸ್ಥರ ಪರವಾಗಿ SFI ಮತ್ತು ಜನವಾದಿ ಮಹಿಳಾ ಸಂಘಟನೆ ಸಪೋರ್ಟ್ ಮಾಡ್ತಾ ಇದೀವಿ. ಮತ್ತು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ DK ಶಿವಕುಮಾರ್ ಸಾಹೇಬ್ರೊಬ್ಬ ರಿಯಲ್ ಎಸ್ಟೇಟ್ ದಂಧೆ ಮಾಡಿರುವ ವ್ಯಕ್ತಿ, ಕೋಟ್ಯಾಧೀಶ್ವರ ವ್ಯಕ್ತಿ, ಒಬ್ಬ ಮುಖ್ಯಮಂತ್ರಿ. ಆದ್ರೆ ಕರ್ನಾಟಕ ರಾಜ್ಯದ ಈ ರೈತರ ಭೂಮಿಯನ್ನು ಇವತ್ತು ಸುಮಾರು 25-30 ಗ್ರಾಮಗಳ ಭೂಮಿಯನ್ನ 9,640 ಎಕರೆಯನ್ನು ಇವತ್ತು ಲೂಟಿ ಮಾಡ್ತಾರೆ. ಇವತ್ತು ಅವರ ಹಣ ಮಾಡ್ಕೊಳ್ಳೋಕೆ ಆ ಕಾರಣಕ್ಕಾಗಿ ಈಗ ಇತ್ತೀಚೆಗೆ ಅವ್ರನ್ನ ಶಪಥ ಮಾಡ್ತೀನಿ, ನಾನು ಯಾವುದೇ ಕಾರಣಕ್ಕೂ ಎಷ್ಟು ನನ್ನ ಮೇಲೆ ಗಲಾಟೆ ಇನ್ನೊಂದಾಗಲೂ ಕೂಡ ಆ ಭೂಮಿ ನಾನು ಕಿತ್ಕೊಂತೀನಿ ಅಂತ 3 ಊರುಗಳ ಅಧಿಸೂಚನೆ ಬಿಟ್ಟಿದ್ದಾರೆ. ಅದನ್ನ ವಿರೋಧ ಮಾಡ್ತಾ ಇದೀವಿ. ನಿಮ್ಮ ತಾಕತ್ತು ದಮ್ಮು ತೋರಿಸಿ ಇದ್ರಲ್ಲ. ಇವತ್ತು ಗ್ರೇಟರ್ ಬೆಂಗಳೂರು ಮಾಡ್ಬೇಕಂದ್ರೆ ರೈತರ ಭೂಮಿಯನ್ನು ಕಿತ್ಕೊಂಡು ಗ್ರೇಟರ್ ಬೆಂಗಳೂರು ಮಾಡೋದಲ್ಲ, ರೈತರನ್ನ ಬೀದಿ ಪಾಲ್ ಮಾಡಿ ಇವತ್ತು ಗ್ರೇಟರ್ ಬೆಂಗಳೂರು ಮಾಡೋದಲ್ಲ. ನಿಮ್ ತಾಕತ್ತಿದೆ. ರಾಜ್ಯದಲ್ಲಿ ಇವತ್ತು ಎಷ್ಟೋ ಸಮಸ್ಯೆಗಳಿದೆ, ಅದ್ರ ವಿರುದ್ಧ ನೀವು ದಯವಿಟ್ಟು ಮಾಡಿ. ಈ ರೀತಿ ಲೇಔಟ್ ಇವತ್ತು ಇಂಡಸ್ಟ್ರಿ ಬಂದು ಇವತ್ತು ನಮ್ಮ ರೈತರ ಭೂಮಿ ನಾವೇ ಮತ್ತೆ ನಮ್ಮ ರೈತರೆಲ್ಲ ನಮ್ಮ ಜಮೀನಲ್ಲಿ ಅಂದ್ರೆ ಸೆಕ್ಯೂರಿಟಿ ತರ ಕೆಲಸ ನೋಡಕ್ಕಾಗುತ್ತೆ. ಮತ್ತೆ ನಮ್ಗೆ ಜಾಬ್ ಕೊಡಲ್ಲ, ಇದ್ದೋಗ ಕೊಡಲ್ಲ, ನಮ್ಮ ಭೂಮಿ ಇರೋದಿಲ್ಲ. ಆ ಕಾರಣಕ್ಕಾಗಿ ಈ ರೈತರ ಭೂಸ್ವಾಮ್ಯ ಸಂವಿಧಾನದ ವಿರೋಧವಾಗಿದೆ. ಯಾವುದೇ ಕಾರಣಕ್ಕೂ ವಾಪಸ್ ಹೋಗಬೇಕು. ಇಲ್ಲದಿದ್ದರೆ ಮುಂದಿನ ದಿನ ವಿದ್ಯಾರ್ಥಿಗಳು, ಜನವಾದಿ ಮಹಿಳಾ ಸಂಘ ಎಲ್ಲರೂ ಒಗ್ಗಟ್ಟಾಗಿ ರಾಜ್ಯದ ದೊಡ್ಡ ಹೋರಾಟ ಮಾಡ್ತೀವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.